ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ಸ್ ಈ ಟಾಪಿಕ್ ಎಲ್ಲ ಮೇನ್ಸಲ್ಲೂ ಕಾಮನಾಗಿ ಬಂದಿದೆ. ಫಾರ್ ಎಕ್ಸಾಂಪಲ್ IBPS ಕ್ಲರ್ಕಲ್ಲಾಗಿರ್ಬೋದು, SBI ಕ್ಲರ್ಕಲ್ಲಾಗಿರ್ಬೋದು, RRB PO ಮೇನ್ಸಲ್ಲಾಗಿರ್ಬೋದು, ಎಲ್ಲದರಲ್ಲೂ ಈ ಟಾಪಿಕ್ ಕಾಮನ್. ಸೊ ಹಾಗಾಗಿ ಕ್ಲರ್ಕ್ ಮೇನ್ಸಿಗೂ ಬರ್ಬೋದು ಅಂತ ಈ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. GI ಟ್ಯಾಗ್ ಬಗ್ಗೆ ಕರೆಂಟು ಕೇಳ್ತಾರೆ, ಸ್ಟ್ಯಾಟಿಕ್ಕು ಕೇಳ್ಬೋದು. ಸೊ GI ಟ್ಯಾಗ್ ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂದರೆ ಒಂದು ಪ್ಲೇಸ್ಗೆ ಆ ಪ್ರಾಡಕ್ಟು ಸೀಮಿತ ಅಥವಾ ಆ ಪ್ರದೇಶದಲ್ಲಿ ಅದೊಂಥರ ಬ್ರ್ಯಾಂಡ್ ಇದ್ದಂಗೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಮೈಸೂರು ಸಿಲ್ಕ್ ಆಗಿರ್ಬೋದು, ಕೂರ್ಗ್ ಕಾಫಿ ಆಗಿರ್ಬೋದು, ಚನ್ನಪಟ್ಟಣ ಟಾಯ್ಸ್ ಆಗಿರ್ಬೋದು, ಧಾರವಾಡ ಪೇಡ ಆಗಿರ್ಬೋದು, ಈ ಥರ ಒಂದೊಂದು ಪ್ಲೇಸಿಗೆ ಅದು ಫೇಮಸ್ ಅನ್ನೋ ಥರ ಅದಕ್ಕೆ ಈ GI ಟ್ಯಾಗ್ನ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಕೆಲವು ಸ್ಟ್ಯಾಟಿಕ್ ಪಾಯಿಂಟ್ಸ್ ಇದೆ, ಅದನ್ನ ನೋಡ್ಕೊಂಬಿಡೋಣ. GI ಟ್ಯಾಗ್ಸ್ನ ವರ್ಲ್ಡ್ ಲೆವೆಲಲ್ಲಿ ಯಾರು ಗೌರ್ನ್ ಮಾಡ್ತಾರೆ ಅಥವಾ ಡೈರೆಕ್ಟ್ ಮಾಡ್ತಾರೆ ಅಂದರೆ WIPO ಮತ್ತು WTO ಅಂತ. ಈ ಎರಡು ಆರ್ಗನೈಸೇಷನ್ಗಳು ಟ್ರಿಪ್ಸ್ ಅಂತ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡ್ಕೊಂಡಿದ್ದಾವೆ. ಅದರ ಅಂಡರಲ್ಲಿ WTO ಏನು ಮಾಡುತ್ತೆ, WTO ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನು. ಇದು GI ಟ್ಯಾಗ್ಸ್ದು ಲೀಗಲ್ ಪ್ರೊಟೆಕ್ಷನ್ ನೋಡಿಕೊಂಡ್ರೆ WIPO ಅಂದರೆ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್, ಇವರು GI ಟ್ಯಾಗ್ದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ನ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ಇದು ವರ್ಲ್ಡ್ ಲೆವೆಲಲ್ಲಿ. ಇಂಡಿಯಾದಲ್ಲಿ GI ರಿಜಿಸ್ಟ್ರೇಷನ್ನ ಯಾರು ಗವರ್ನ್ ಮಾಡ್ತಾರೆ ಅಥವಾ ಯಾವ ಆ್ಯಕ್ಟ್ ಅಂಡರಲ್ಲಿ ಗವರ್ನ್ ಮಾಡ್ತಾರೆ ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಆ್ಯಕ್ಟ್ 1999. ಇದು ಯಾವಾಗ ಫೋರ್ಸಿಗೆ ಬಂತು ಅಂದರೆ ಸೆಪ್ಟೆಂಬರ್ 2003. ಇದು ಆ್ಯಕ್ಟ್ ಯಾವಾಗ ಸ್ಟಾರ್ಟ್ ಆಯಿತು, ಯಾವಾಗ ಫೋರ್ಸಿಗೆ ಬಂತು ನೆನ್ಪಿಟ್ಕೋಬೇಕು. ನೆಕ್ಸ್ಟು GI ಟ್ಯಾಗ್ನ ಯಾರು ಇಶ್ಯೂ ಮಾಡ್ತಾರೆ ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ರಿಜಿಸ್ಟ್ರಿ, ಅದು ಎಲ್ಲಿದೆ, ಚೆನ್ನೈಯಲ್ಲಿದೆ. ಇದು ಯಾವ ಡಿಪಾರ್ಟ್ಮೆಂಟರ ಅಂಡರಲ್ಲಿ ಬರುತ್ತೆ ಅಂದರೆ DPIIT ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಬರುತ್ತೆ. GI ಟ್ಯಾಗ್ದು ವ್ಯಾಲಿಡಿಟಿ ಎಷ್ಟು, ಒಂದು GI ಟ್ಯಾಗಿಗೆ ಇಷ್ಟು ವರ್ಷ ವ್ಯಾಲಿಡ್ ಅಂತ ಇರುತ್ತೆ. ಎಷ್ಟು ಅಂದರೆ 10 ವರ್ಷ. 10 ವರ್ಷ ಆದಮೇಲೆ ಮತ್ತೆ ಅದನ್ನು ರಿನ್ಯೂ ಮಾಡಿಸ್ಕೋಬೋದು. ಇಂಡಿಯಾದಲ್ಲಿ ಫಸ್ಟ್ GI ಟ್ಯಾಗ್ ಯಾವ ಪ್ರಾಡಕ್ಟಿಗೆ ಬಂದಿದ್ದು ಅಂದರೆ ಡಾರ್ಜಿಲಿಂಗ್ ಟೀ, ಯಾವಾಗ 2004. ಇವಾಗ ರೀಸೆಂಟಾಗಿ ನಮ್ಮ ಕಾಮರ್ಸ್ ಮತ್ತು ಇಂಡಸ್ಟ್ರಿ ಮಿನಿಸ್ಟರ್, ಯೂನಿಯನ್ ಮಿನಿಸ್ಟರು ಮಿಸ್ಟರ್ ಪಿಯೂಷ್ ಗೋಯಲ್ ಅವರು ಒಂದು ಟಾರ್ಗೆಟ್ನ ಫಿಕ್ಸ್ ಮಾಡಿದ್ದಾರೆ. ಎಷ್ಟು ಅಂದರೆ ಬೈ 2030 ಅಷ್ಟರಲ್ಲಿ ಇಂಡಿಯಾದಲ್ಲಿ 10,000 GI ಟ್ಯಾಗ್ಸ್ ರಿಜಿಸ್ಟರ್ ಆಗಿರಬೇಕು ಅಂತ. ಇದು ಮೇ ಬಿ ಇಂಪಾರ್ಟೆಂಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ, ನೋಡ್ಕೊಳ್ಳಿ ಒಂದ್ಸರಿ. ಆಗಸ್ಟಿಂದ ಡಿಸೆಂಬರ್ ತನಕ ಇದು ಯಾವುದ್ಯಾವುದು ಹೊಸದಾಗಿ GI ಟ್ಯಾಗ್ನ ಇಶ್ಯೂ ಮಾಡಿದ್ದಾರೆ ಅದ್ರ ಬಗ್ಗೆ ಒಂದು ಲಿಸ್ಟ್ ಇದೆ. ಇದ್ರ ಮೇಲೆ ಕೇಳಿದರೆ ನಮ್ಮ ಹಣೆ ಬರ, ನಾವೇನು ಮಾಡೋಕ್ಕಾಗಲ್ಲ. ಇವಾಗ ಆಗಸ್ಟಿಂದ ಡಿಸೆಂಬರಲ್ಲಿ ಏನಿದೆ ಅದನ್ನು ನೋಡ್ಕೊಳ್ಳೋಣ. ಓಕೆ, ಫಸ್ಟು ಹ್ಯಾಂಡಿಕ್ರಾಫ್ಟ್ ಮತ್ತು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅದ್ರ ಬಗ್ಗೆ ನೋಡ್ಕೊಳ್ಳೋಣ. UPಯಿಂದ 3 ಟೈಪ್ಸ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸಿಗೆ GI ಟ್ಯಾಗ್ ಸಿಕ್ಕಿದೆ. ಯಾವುದು ಅಂದರೆ ಬನಾರಸಿ ಶೆಹನಾಯಿ, ಬನಾರಸಿ ತಬಲಾ ಮತ್ತು ಮೀರತ್ ಬಿಗಿಲ್ ಅಂತ. ನಮಗೆ ಪ್ಲೇಸ್ ಹೆಸರಲ್ಲೇ ಗೊತ್ತಾಗತ್ತಲ್ವ, ಬನಾರಸ್ ಮತ್ತು ಮೀರತ್ UPಯಲ್ಲೇ ಇರೋದು. ಸೆಕೆಂಡ್ ಒನ್ ಜಮ್ಮು ಆ್ಯಂಡ್ ಕಾಶ್ಮೀರಿಂದ ಯಾವುದು ಅಂದರೆ ಕಾಶ್ಮೀರ್ ಶಿಖಾರ ಅಂತ. ನೆಕ್ಸ್ಟ್ ಸಿಕ್ಕಿಮಲ್ಲಿ ತುಂಗ್ಬುಕ್ ಮತ್ತು ಪುಮ್ತಾಂಗ್ ಪುಲಿತ್ ಅಂತ. ಇದು ಒಂದು ಪರ್ಟಿಕ್ಯುಲರ್ ಟ್ರೈಬ್ ಅವರು ಯೂಸ್ ಮಾಡೋ ಅಂಥ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು. ಇದು ದಾವ್ ಅಂದರೆ ಒಂದೊಂದು ಚಾಕು ಥರ, ಅದು ಅರುಣಾಚಲ್ ಪ್ರದೇಶದಲ್ಲಿ ಫೇಮಸ್ ಅಥವಾ ಅವ್ರದ್ದು ಹಿಸ್ಟ್ರಿಗೆ ರಿಲೇಟೆಡ್ ಆಗಿರೋಂಥ ಒಂದು ಹ್ಯಾಂಡಿಕ್ರಾಫ್ಟ್. ಇದು ಹ್ಯಾಂಡಿಕ್ರಾಫ್ಟ್ ಮತ್ತು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂಡರಲ್ಲಿ ಯಾವ್ಯಾವ ಸ್ಟೇಟಲ್ಲಿ ಯಾವುದೋ GI ಟ್ಯಾಗ್ ಬಂದಿದೆ ಅಂತ. ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಥವಾ ಫುಡ್ ಪ್ರಾಡಕ್ಟ್ಸ್ ಅಂಡರಲ್ಲಿ ಯಾವುದ್ಯಾವುದು ಅಂದರೆ ಅರುಣಾಚಲ್ ಪ್ರದೇಶದಿಂದ ಯಾಕ್ ಚುರ್ಪಿ ಅಂದರೆ ಒಂದೊಂದು ಫರ್ಮೆಂಟೆಡ್ ಚೀಸ್, ಯಾಕಿಂದ ಮಿಲ್ಕಿಂದ ಮಾಡಿರೋದು. ಚೀಟ್ ಕೋಡ್ ಏನಂದರೆ ಅರುಣಾಚಲಲ್ಲಿ ಚಲ್ ಅಂತ ಇಟ್ಕೊಳ್ಳಿ. ಚುರ್ಪಿದು ಅದು ಚುರ್ಪಿ ಫರ್ಮೆಂಟೆಡ್ ಚೀಸಲ್ಲೂ CHಯಿಂದ. ಸೊ ಚಲ್ ಚುರ್ಪಿ ಚೀಸ್. ಅರುಣಾಚಲ್ ಪ್ರದೇಶದ್ದು ಯಾಕ್ ಚುರ್ಪಿ ಫರ್ಮೆಂಟೆಡ್ ಚೀಸ್. ಹಾಗೆ ನೆಕ್ಸ್ಟ್ ವೆಸ್ಟ್ ಬೆಂಗಾಲಿಂದ ನೋಲೆನ್ ಗುರೇರ್ ಸೋಂದೇಶ್ ಅಂತ. ಇದು ಗುರ್ ಅಂದರೆ ಜಾಗ್ರಿಯಿಂದ ಮಾಡಿರೋವಂಥ ಒಂದು ಸ್ವೀಟ್.
ನೆಕ್ಸ್ಟ್ ಕಮರ್ ಕುಕ್ಕರ್ಸ್ ವೈಟ್ ಬೋಂದೆ ಅಂತ, ಇದು ಏನು ಅಂತ ನಂಗೆ ಗೊತ್ತಿಲ್ಲ. ಇದಂದರೆ ಸ್ವೀಟ್ ಮೇಡ್ ವಿತ್ ರೈಸ್ ಆ್ಯಂಡ್ ಮಿಲ್ಕ್ ಅಂತ ಇದೆ. ಯೂಶ್ವಲಿ ವೆಸ್ಟ್ ಬೆಂಗಾಲದಲ್ಲಿ ಸ್ವೀಟ್ಸ್ಗೆ ಜಾಸ್ತಿ GI ಟ್ಯಾಗ್ ಬರುತ್ತೆ, ಅದು ನೋಡ್ಕೊಳ್ಳಿ. ನೆಕ್ಸ್ಟ್ ಗುಜರಾತಿಂದ ಅಮಲ್ಸದ್ ಚೀಕು ಅಂತ. ಅಮಲ್ಸದ್ ಒಂದು ಪ್ಲೇಸ್, ಅಲ್ದಿದ್ದು ಸಾಯಿಲ್ದು ಏನೋ ಚೇಂಜ್ ಆಗಿ ಈ ಸಪೋಟಾಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ಇಲ್ಲಿ ಇದಕ್ಕೆ ಕೂಡ ಒಂದು GI ಟ್ಯಾಗ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಹಾರಾಷ್ಟ್ರದ್ದು ಬೋರ್ಸುರಿ ತೂರ್ ದಾಲ್ ಅಂದರೆ ಮೇ ಬಿ ತೊಗರಿಕಾಳು ಅನಿಸುತ್ತೆ. ಮಹಾರಾಷ್ಟ್ರದ್ದು ಒಂದು ಫೇಮಸ್ ತೂರ್ ದಾಲು, ಅದಕ್ಕೆ ಕೂಡ GI ಬಂದಿದೆ. ನೆಕ್ಸ್ಟ್ ಅಂಡಮಾನ್ ನಿಕೋಬಾರ್ದು ಅಂಡಮಾನ್ ಕರೇನ್ ಮ್ಯೂಸ್ಲಿ ರೈಸ್ ಅಂತ. ಇದು ಅಗ್ರಿಕಲ್ಚರ್ ಮತ್ತು ಫುಡ್ ಪ್ರಾಡಕ್ಟ್ಸ್ ಅಂಡರಲ್ಲಿ ಈಗ ಹೊಸದಾಗಿ ಸಿಕ್ಕಿರೋ GI ಟ್ಯಾಗ್ಗಳು. ನೆಕ್ಸ್ಟ್ ಯಾವುದು ಅಂದರೆ ಟೆಕ್ಸ್ಟೈಲ್ ಮತ್ತು ವೇರೇಬಲ್ಸ್ ಅಂತ. ಅಂದರೆ ಬಟ್ಟೆ ಮತ್ತು ಅಥವಾ ಡ್ರೆಸ್ಗಳು ಡಿಫ್ರೆಂಟ್ ಪ್ಲೇಸಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಕ್ಲಾತ್ ಸಿಗುತ್ತೆ. ನಮ್ಮದ್ರಲ್ಲಿ ಮೈಸೂರು ಸಿಲ್ಕ್ ಇದೆಯಲ್ಲ, ಮೊಳಕಾಲ್ಮೂರು ಸಿಲ್ಕ್, ಮೈಸೂರು ಸಿಲ್ಕ್, ಆ ಥರ ಈಗ ರೀಸೆಂಟಾಗಿ ಯಾವುದಾದ್ರು ಸಿಕ್ಕಿದೆ ಅಂತ ನೋಡೋಣ. ಮೇಘಾಲಯದಲ್ಲಿ ಮೇಘಾಲಯ ರಿಂದಿಯಾ ಅಂತ. ಅಂದರೆ ಇದು ಪೀಸ್ ಸಿಲ್ಕ್ ಅಂತ ಕರೀತಾರೆ, ಯಾಕಂದರೆ ಇದರಲ್ಲಿ ಆ ಹುಳನ ಸಾಯಿಸಲ್ಲ, ಅದು ತಾನಾಗೆ ಸತ್ತೋದ್ಮೇಲೆ ಆ ಸಿಲ್ಕಿಂದ ಮಾಡೋವಂಥ ಒಂದು ಬಟ್ಟೆ. ಸೊ ಇದಕ್ಕೆ ಪೀಸ್ ಸಿಲ್ಕ್ ಅಂತ ಕರೀತಾರೆ. ನೆಕ್ಸ್ಟ್ ಜಮ್ಮು ಕಾಶ್ಮೀರ ಅಲ್ಲಿ ಕಾಶ್ಮೀರ್ ಗಬ್ಬ ಅಂತ. ಅಂದರೆ ಇದೊಂಥರ ಬ್ಲ್ಯಾಂಕೆಟ್, ಹಳೆ ಬ್ಲ್ಯಾಂಕೆಟ್ನೆಲ್ಲ ಸೇರಿಸ್ಬಿಟ್ಟು ರೀಸೈಕಲ್ ಮಾಡಿ ಹೊಸದಾಗಿ ಮಾಡುವಂಥದ್ದೊಂದು ಬ್ಲ್ಯಾಂಕೆಟು. ನಮ್ಮಲ್ಲೂ ಹಳೆ ಕಡೆ ಮಾಡ್ತಾರಲ್ಲ ಆ ಥರ ಇದು ಒಂದು, ನಮ್ಮ ಕಡೆ ಕೌದಿ ಅಂತಾರೆ ಇದಕ್ಕೆ, ಅಲ್ಲಿ ಕಾಶ್ಮೀರದಲ್ಲಿ ಕಾಶ್ಮೀರ್ ಗಬ್ಬ ಅಂತಾರೆ, ಅದಕ್ಕೆ GI ಟ್ಯಾಗ್ ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಪೊಂಡೂರು ಖಾದಿ ಅಂತ ಹೊಸದಾಗಿ GI ಬಂದಿರೋದು. ಇದರಲ್ಲಿ ಏನು ವಿಶೇಷತೆ ಅಂದರೆ ಇದರಲ್ಲಿ ಹೇಗೆ ನೇಯ್ತಾರೆ ಅಂದರೆ ಏನು ಬಟ್ಟೆನ ದಾರನ ಹೇಗೆ ಸಪ್ರೇಟ್ ಮಾಡ್ತಾರೆ ಅಂದರೆ ಫಿಶ್ದು ಜಾಬೋನ್ ಯೂಸ್ ಮಾಡಿಕೊಂಡು ಇದನ್ನು ಮಾಡ್ತಾರೆ, ಅದು ಇಂಪಾರ್ಟೆಂಟ್ ಇದಕ್ಕೆ. ನೆಕ್ಸ್ಟ್ ಉತ್ತರ ಪ್ರದೇಶದಿಂದ ಮಥುರಾ ಜರಿ ಡ್ರೆಸ್ ಅಂತ. ಅಂದರೆ ನಾರ್ಮಲ್ ಥ್ರೆಡ್ಡಿಂದ ಅಲ್ಲ, ಮೆಟಾಲಿಕ್ ಥ್ರೆಡ್ಡಿಂದ ಎಂಬ್ರಾಯ್ಡ್ರಿ ವರ್ಕ್ ಇರುತ್ತೆ ಈ ಬಟ್ಟೆ ಮೇಲೆ. ಸೊ ಇದಿಷ್ಟು ಟೆಕ್ಸ್ಟೈಲ್ ಮತ್ತು ವೇರೇಬಲ್ಸ್ದು GI ಟ್ಯಾಗ್ ಹೊಸದಾಗಿ ಆಗಿರೋದು. ಈ ಟಾಪಿಕ್ಕಿಂದ ಒಂದು ಚಿಕ್ಕ ಕ್ವೆಶನ್ ಏನಂದರೆ, ಇಂಡಿಯಾಸ್ ಫಸ್ಟ್ GI ಟ್ಯಾಗ್ ವಾಸ್ ಇಶ್ಯೂಡ್ ಟು ವಿಚ್ ಪ್ರಾಡಕ್ಟ್ ಆನ್ ವಿಚ್ ಇಯರ್ ಅಂತ. ವಿಡಿಯೋನ ಹಿಂದಕ್ಕೆ ಮಾಡಿ ನೋಡಬಾರ್ದು, ಹಾಗೆ ನಿಮ್ಮದು ಎಷ್ಟು ನೆನಪಿದೆ ಅದರ ಮೇಲೆ ಆನ್ಸರ್ ಮಾಡಿ. ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಈ ವಿಡಿಯೋದು PDF ಬೇಕಂದರೆ ಟೆಲಿಗ್ರಾಮ್ ಜಾಯ್ನ್ ಆಗಿ. ಆ್ಯಂಡ್ ಎಕ್ಸಾಮ್ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.